कृष्णायादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरि ಓಂ. ದೃಪದನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅನ್ನುವಂತಹ ದ್ರೋಣಾಚಾರ್ಯರ ಆ ಜ್ವಾಲೆ ಉರಿತಾ ಇದೆ. ಸೊ ಏನಂತ ಹೇಳಿದರೆ, ಈಗ ತಾನು ಮಾಡೋದಿಲ್ಲ, ತನಗೆ ಎಲ್ಲ ದಿವ್ಯಾಸ್ತ್ರಗಳು ಗೊತ್ತಿದ್ದರೂ ತಾನು ಬ್ರಾಹ್ಮಣ, ಆ ಕೆಲಸ ಮಾಡಬಾರ್ದು, ಶಿಷ್ಯರ ಮುಖಾಂತರ ಮಾಡಿಸ್ತೇನೆ. ಆಗ ಶಿಷ್ಯರು ಇಲ್ವಲ್ಲ ಅಂತೇಳಿಬಿಟ್ಟು ಶಿಷ್ಯತ್ವವನ್ನು ಸಂಪಾದಿಸಬೇಕು ಅಂತ ತಿಳ್ಕೊಂಡು ಧರ್ಮರಾಜನ ಮುದ್ರೆಯುಂಗುರ ಮತ್ತು ಚೆಂಡನ್ನು ಎತ್ತಿಕೊಡುವ ಆ ಪ್ರಸಂಗದ ಮೂಲಕ ತನ್ನ ಹೊಟ್ಟೆಪಾಡಿಗೆ ಏನಾದರೂ ವ್ಯವಸ್ಥೆ ಮಾಡ್ರಪ್ಪ ಅಂತ ಹೇಳಿ, ಸೊ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಬಳಿಗೆ ಹೋಗಿಬಿಟ್ಟು ಇವರಿಗೆಲ್ಲ ನೀವು ದಿವ್ಯಾಸ್ತ್ರಗಳನ್ನು ಕಲಿಸಿಕೊಡಬೇಕು ನಮ್ಮ ರಾಜಕುಮಾರರುಗಳಿಗೆ ಅಂತ ಹೇಳಿದಾಗ ದ್ರೋಣಾಚಾರ್ಯರಿಗೆ ಏನಾಯಿತು, ಬಹಳ ಒಂದು ಸಂತೋಷ ಆಯಿತು. ಅಂತೇಳಿದರೆ ನನ್ನ ಕೆಲಸ ಆಗ್ತದೆ ಅಂತ ಹೇಳುವಾಗ ಹೇಳ್ತಾರೆ ಮಕ್ಕಳಿಗೆ, ನನ್ನ ಕೆಲಸ ಯಾರು ಮಾಡಿಕೊಡ್ತಾರೆ ಅಂತ ಯಾರು ಪ್ರಥಮ ಪ್ರತಿಜ್ಞೆ ಮಾಡ್ತಾರೋ ಅವನನ್ನು ಶ್ರೇಷ್ಠ ಧನುರ್ಧರಯನ್ನಾಗಿ ಮಾಡ್ತೇನೆ ಅಂತ ಹೇಳಿದಾಗ ಅರ್ಜುನನ ಎದ್ದು ನಿಲ್ತಾನೆ. ಯಾವತ್ತು ಅರ್ಜುನನ ಎದ್ದು ನಿಂತಿದ್ದಾನೋ ಆವತ್ತಿನಿಂದ ಅರ್ಜುನ ಅಂತೇಳಿದರೆ ಪಟ್ಟದ ಶಿಷ್ಯ. ಏನು ಅವನು ಸ್ವಲ್ಪ ಏನಂತ ಹೇಳಿದರೆ ಬಾಕಿದ್ದವರಿಗೆ ಗೊತ್ತಿಲ್ಲದ ಎಲ್ಲ ರಹಸ್ಯಗಳನ್ನು ಅರ್ಜುನನಿಗೆ ಹೇಳಿಕೊಟ್ಟ ಕಾರಣ ಅವನು ಸಹಜವಾಗಿಯೇ ಬಾಕಿದ್ದವರಿಗಿಂತ ಮುಂದಿರ್ತಾನೆ. ಸೊ ಅವನು ಸ್ವಲ್ಪ ಮುಂದೋದರೆ ಸಾಕು, ಸ್ವಲ್ಪ ಏನಾದರೂ ಬಾಕಿದ್ದವರಿಗಿಂತ ಉತ್ಕೃಷ್ಟವಾಗಿ ಏನಾದರೂ ಮಾಡಿದರೆ ಅವನಿಗೆ ಏನು ಹೊಗಳಿಕೆ, ಅರ್ಜುನ ಅಂತ. ಸೊ ಈ ರೀತಿ ಅರ್ಜುನನನ್ನು ಬಹಳ ಅಂತೇಳಿದರೆ ಪಕ್ಷಪಾತ ಮಾಡಿದರು ಅರ್ಜುನನಿಗೆ. ಅಂದರೆ ಅರ್ಜುನನೇ ಎಲ್ಲ ಅಂತೇಳಿಬಿಟ್ಟು ದ್ರೋಣಾಚಾರ್ಯರು ಬಾಕಿದ್ದವರಿಗೆಲ್ಲ ಒಂದು ಲೆಕ್ಕ, ಅರ್ಜುನನಿಗೊಂದು ಬೇರೆಯೇ. ಸೊ ಈ ರೀತಿ ನಡೆದೋಯಿತು. ಎಲ್ಲ ರಹಸ್ಯ ವಿದ್ಯೆಗಳನ್ನು ಕೂಡ ಯಾರು ದ್ರೋಣಾಚಾರ್ಯರು ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾರೆ. ಅರ್ಜುನನಿಗೆ ಗೊತ್ತಿಲ್ಲದೇನಿಲ್ಲ ಅಂತ, ಶ್ರೇಷ್ಠ ಧನುರ್ಧಾರಿ ಆಗಬೇಕಲ್ವ, ಅರ್ಜುನನಿಗಿಂತ ಮಿಗಿಲು ಯಾರೂ ಇಲ್ಲ ಅಂತ ತಾನು ಮಾಡಿಸ್ತೇನೆ ಅಂತ ಇದರಲ್ಲಿ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟಿನ ಶ್ಲೋಕ ಏನು ಹೇಳ್ತದೆ ಅಂತ ನೋಡುವ. ಬಹುಶಃ ವೈಲರಿಲ್ಲ, ವೈಲರಿದ್ದಾರೆ. ಹಾಂ ಹೇಳಿ, 41ನೇ ಶ್ಲೋಕ ವೈಲರಿ. ಹಾಂ. ಭೀಮ ಸಮಸ್ತಂ ಪ್ರತಿಭಾಬಲೇನ जानन् स्नेहं त्वद्वितीयं कनिष्ठे द्रोणस्य कृत्वा सकलास्त्रवेदिनं कर्तुं पार्थं नार्जुनवच्चकार. 41ನೇ ಶ್ಲೋಕ. ಪ್ರಜ್ಞಾತಿಶಯದ ಬಲದಿಂದ ಎಲ್ಲ ಅಸ್ತ್ರಾದಿಗಳನ್ನು ತಿಳಿದಿರುವ ಭೀಮಸೇನನು ಅರ್ಜುನನನ್ನು ಸಕಲಾಸ್ತ್ರಗಳನ್ನು ತಿಳಿದಿರುವವನನ್ನಾಗಿ ಮಾಡುವುದಕ್ಕೋಸ್ಕರ ಹಾಗೂ ಕನಿಷ್ಠನಾದ ಅರ್ಜುನನಲ್ಲಿ ದ್ರೋಣಾಚಾರ್ಯರಿಗೆ ಅಸದೃಶವಾದ ಸ್ನೇಹವನ್ನು ಮಾಡಿಸಿ ಅರ್ಜುನನಂತೆ ಪ್ರಜ್ಞಾಪೂರ್ವಕವಾದ ಅಸ್ತ್ರ ಪ್ರೇಷಾದಿಗಳನ್ನು ಅಥವಾ ಸೇವೆಯನ್ನು ತಾನು ಮಾಡಲಿಲ್ಲ. ಭೀಮಂ ಸಮಸ್ತಂ ಪ್ರತಿಭಾಬಲೇನ ಜಾನನ್ ಸ್ನೇಹಂ ತು ಅದ್ವಿತೀಯಂ ಕನಿಷ್ಠೆ ದ್ರೋಣಸ್ಯ ಕೃತ್ವಾ ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ ನ ಅರ್ಜುನವಚ್ಚಕಾರ. ಭೀಮಂ ಸಮಸ್ತಂ ಪ್ರತಿಭಾಬಲೇನ ಜಾನನ್. ಯಾರು ವಾಯುದೇವರು ಅಂತ ಹೇಳಿದರೆ ಕಡಿಮೆನಾ? ಎಲ್ಲ ಗೊತ್ತಿದೆ. ಸಮಸ್ತಂ ಎಲ್ಲ ಅಂತೇಳಿದರೆ ಏನು ರಹಸ್ಯ ಹೇಳಿಕೊಡ್ತಾ ಇದ್ದಾರೆ, ಏನು ದಿವ್ಯಾಸ್ತ್ರ ಇವತ್ತು ಕೊಟ್ಟರು, ಏನು ಶ್ರೇಷ್ಠವಾದದ್ದು ವಿಶಿಷ್ಟವಾದದ್ದನ್ನು ಇವತ್ತು ಅರ್ಜುನನಿಗೆ ಕಲಿಸಿದ್ದಾರೆ ದ್ರೋಣಾಚಾರ್ಯರು, ಎಲ್ಲ ಭೀಮಸೇನನಿಗೆ ಗೊತ್ತು. ಭೀಮಃ ಸಮಸ್ತಂ ಪ್ರತಿಭಾಬಲೇನ ಅಂದರೆ ತನ್ನ ಸ್ವಪ್ರತಿಭೆಯಿಂದ ಎಲ್ಲವನ್ನು ತಿಳಿದಿದ್ದಾರೆ. ಮೊದಲೇ ತಿಳಿದದ್ದೇ ಇರುವಂಥದ್ದು, ವಾಯುದೇವರಿಗೆ ಗೊತ್ತಿಲ್ಲದ್ದು ಯಾವುದೂ ಇಲ್ಲ. ಅಂಥ ಸ್ಥಿತಿಯಲ್ಲಿರುವಾಗ ಸಮಸ್ತಂ
ಪ್ರತಿಭಾಬಲೇನ ಜಾನನ್, ಎಲ್ಲವನ್ನೂ ತಿಳಿದಿದ್ದಾರೆ. ತನ್ನ ಪ್ರತಿಭಾಬಲದಿಂದಲೇ ಯಾವುದಕ್ಕೂ ಕೂಡ ಇನ್ನೊಬ್ಬರನ್ನು ಕೇಳುವುದು ಅಥವಾ ಅವರ ಹತ್ರ ಒಂದು ಸಹಾಯ ಪಡೆದುಕೊಳ್ಳುವಂಥದ್ದು ಭೀಮಸೇನ ದೇವರಿಗೆ ಅದು ಇಷ್ಟ ಇಲ್ಲ. ಎಲ್ಲ ತನ್ನ ಪ್ರತಿಭಾ ಬಲದಿಂದಲೇ ಆಗಬೇಕು. ಬಾಹುಬಲವೂ ಇದೆ, ಜ್ಞಾನಬಲವೂ ಇದೆ, ಆ ಭಗವಂತನ ಮೇಲೆ ಭಕ್ತಿಯೂ ಇದೆ, ಭಗವಂತನ ಅನುಗ್ರಹವೂ ಇದೆ, ಇನ್ನೇನು ಬೇಕು? ಅಂಥ ಸ್ಥಿತಿಯಲ್ಲಿ ಭೀಮಃ ಸಮಸ್ತಂ ಪ್ರತಿಭಾಬಲೇನ ಜಾನನ್, ಜಾನನ್ ಜಾನತಿ ಅಂತೇಳಿದ್ರೇನು? ತಿಳಿದಿದ್ದಾನೆ. ಜಾನನ್ ಅಂದರೆ ತಿಳಿಯುತ್ತಾ. ಸ್ನೇಹಂ ತು ಅದ್ವಿತೀಯಂ ಕನಿಷ್ಠೆ, ಕನಿಷ್ಠೆ ಅಂದರೆ ಯಾರು? ಅರ್ಜುನ. ಇಲ್ಲಿ ಅರ್ಜುನ. ಸೊ ಕನಿಷ್ಠೆ ಅರ್ಜುನನ ಮೇಲೆ ತು ಅದ್ವಿತೀಯಂ ಸ್ನೇಹಂ ದ್ರೋಣಸ್ಯ, ದ್ರೋಣಾಚಾರ್ಯರ ಸ್ನೇಹ ಅರ್ಜುನನ ಮೇಲೆ ಅಂತೇಳಿದರೆ ಅದ್ವಿತೀಯಂ. ಅರ್ಜುನ ಅಂದರೆ ದ್ರೋಣಾಚಾರ್ಯರಿಗೆ ಕನಸಿನಲ್ಲಿಯೂ ಕೂಡ ಅರ್ಜುನನೇ ಬರುವುದು. ಅಂಥೇಳಿದ್ರೆ ಅರ್ಜುನನನ್ನು ಇವರು ಹೇಳುವುದು, ಆ ದೃಪದನನ್ನು ಎಳ್ಕೊಂಡು ಬಾ ಅಂತ ಅರ್ಜುನ ಹೋಗಿ ಆ ತನ್ನ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಆ ದೃಪದನನ್ನು ಸೋಲಿಸಿ ಎಳ್ಕೊಂಡು ಬರುವುದು. ಇದೇ ಕನಸಿನಲ್ಲಿ ಕೂಡ ದ್ರೋಣಾಚಾರ್ಯರಿಗೆ ಇದೇ ಕಾಣುವುದು. ಸೊ ಈ ರೀತಿ ಸ್ನೇಹಂ ತು ಅದ್ವಿತೀಯಂ, ತು ಅಂತ ಹೇಳಿದ್ರೆ ಇವರ ಮಧ್ಯದಲ್ಲಿ, ಅರ್ಜುನ ಮತ್ತು ದ್ರೋಣಾಚಾರ್ಯರ ಮಧ್ಯದಲ್ಲಿ ಎಂತಹ ಸ್ನೇಹ ಅಂದರೆ ಅದ್ವಿತೀಯಂ. ಎರಡನೇದು ಇದು ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಅಂದರೆ ಇದು ಒಂದೇ, ಇಂಥ ಸ್ನೇಹ ಇಡೀ ಪ್ರಪಂಚದಲ್ಲಿ ಇದು ಒಂದೇ ಅಂತ, ಇದಕ್ಕೆ ಇನ್ನೊಂದಿಲ್ಲ. ಅದ್ವಿತೀಯಂ, ಅದ್ವಿತೀಯಂ ಅಂದರೆ ಏನು? ಎರಡನೇದು ಇಲ್ಲವೇ ಇಲ್ಲ ಇದಕ್ಕೆ ಅಂತ. ಸ್ನೇಹಂ ತು ಅದ್ವಿತೀಯಂ, ಕನಿಷ್ಠೆ ಅಂದರೆ ಅರ್ಜುನನಲ್ಲಿ ದ್ರೋಣಸ್ಯ, ದ್ರೋಣಾಚಾರ್ಯರಿಂದ ಅಥವಾ ದ್ರೋಣಾಚಾರ್ಯರ ಸ್ನೇಹ. ಇದನ್ನು ಯಾರು ಮಾಡಿಸಿದ್ದು? ಭೀಮಸೇನ ದೇವರೇ ಮಾಡಿಸಿದ್ದು. ಅಂದರೆ ಅರ್ಜುನನಿಗೆ ಕನಸನ್ನು ಮಾಡಿದ್ದಾರೆ, ಎದ್ದು ನಿಂತ್ಕೋ, ಎಲ್ಲ ಬಾಕಿದೆಲ್ಲ ನಾನಿದ್ದೇನೆ ನೋಡ್ಕೊಳ್ಳುವ ಅಂತ. ಸೊ ದ್ರೋಣಸ್ಯ ಕೃತ್ವ, ಇದನ್ನು ಮಾಡಿಸಿ ಅಂತೇಳಿದರೆ ಶ್ರೇಷ್ಠ ಧನುರ್ಧರ ಆಗಬೇಕು ಅರ್ಜುನ ಅಂತೇಳಿದರೆ ತನಗೆ ಯುದ್ಧದಲ್ಲಿ ಬಹಳ ದೊಡ್ಡ ಸಹಾಯ ಆಗ್ತದೆ ಅಂತೇಳಿದರೆ ಹೆಚ್ಚಿನದನ್ನೆಲ್ಲ ಅರ್ಜುನ ಮಾಡಿ ಮುಗಿಸಿಬಿಡ್ತಾನೆ. ತಾನು ಈ ದುಷ್ಟರನ್ನೆಲ್ಲ ಸಂಹಾರ ಮಾಡುವಂಥದ್ದು ತಾನು ಮಾಡ್ತೇನೆ ಅಂತ ಹೇಳಿಬಿಟ್ಟು ದ್ರೋಣಸ್ಯ ಅದ್ವಿತೀಯಂ ಸ್ನೇಹಂ ಕನಿಷ್ಠೆ ಅರ್ಜುನನಲ್ಲಿ ಕೃತ್ವ, ಇದನ್ನು ಮಾಡಿಬಿಟ್ಟು ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ, ಪಾರ್ಥಂ ಅಂದರೆ ಅರ್ಜುನನನ್ನು, ಸಕಲಾಸ್ತ್ರವೇದಿನಂ ಎಲ್ಲ ಅಸ್ತ್ರಗಳನ್ನು ತಿಳಿದವ ಯಾರು? ಅರ್ಜುನ. ಸೊ ಅರ್ಜುನ ಅಂತೇಳಿದ್ರೆ ಎಲ್ಲ, ಅರ್ಜುನ ಬಿಲ್ಲು ಬಾಣ ಕೈಗೆ ಎತ್ಕೊಂಡ ಅಂತೇಳಿದ್ರೆ ಬಾಕಿದ್ದವರಿಗೆ ನಡುಕ ಬರಬೇಕು. ಆ ರೀತಿ ಶ್ರೇಷ್ಠ ಧನುರ್ಧಾರಿ ಅರ್ಜುನ ಆಗಬೇಕು ಅಂತ ಭೀಮಸೇನ ದೇವರಿಗೂ ಬಯಕೆ. ಆದ್ದರಿಂದ ಅವನನ್ನು ಆ ರೀತಿ ಸಕಲಾಸ್ತ್ರವೇದಿನಂ ಕರ್ತುಂ ಪಾರ್ಥಂ, ಪಾರ್ಥಂ ಸಕಲಾಸ್ತ್ರವೇದಿನಂ ಕರ್ತುಂ, ಎಲ್ಲ ಅಸ್ತ್ರಗಳನ್ನು, ಎಲ್ಲ ಶಸ್ತ್ರಗಳನ್ನು, ಎಲ್ಲ ಯುದ್ಧ ವಿದ್ಯೆಯನ್ನು ಅರ್ಜುನ ತಿಳಿದಿದ್ದಾನೆ ಅಂತ ಮಾಡಲಿಕ್ಕೆ, ಕರ್ತುಂ ಮಾಡಲಿಕ್ಕೆ ನ ಅರ್ಜುನವತ್ ಚಕಾರ, ಅರ್ಜುನನ ಹಾಗೆ ಎದ್ದು ನಿಲ್ಲಿಲ್ಲ ಭೀಮಸೇನ ದೇವರು. ಯಾಕೆ? ಯಾರು ಎದ್ದು ಪ್ರತಿಜ್ಞೆ ಮಾಡ್ತೀರಿ ಅಂತ ಹೇಳಿದ್ರೆ ಅರ್ಜುನ ಮಾಡಲಿ. ಅರ್ಜುನ ಮಾಡಿದರೇನು? ದ್ರೋಣಾಚಾರ್ಯರ ಅಪೂರ್ವ ಸ್ನೇಹ ಅರ್ಜುನನಿಗೆ ಸಿಗಲಿ. ಅದರಿಂದ ಏನು? ಎಲ್ಲ ಶಸ್ತ್ರಾಸ್ತ್ರಗಳು ಸಕಲಾಸ್ತ್ರವೇದಿನಂ ಅರ್ಜುನ ಆಗಲಿ. ದ್ರೋಣಾಚಾರ್ಯರು ಎಲ್ಲ ಹೇಳಿಕೊಡಲಿ, ಎಲ್ಲ ರಹಸ್ಯಗಳನ್ನು ಅರ್ಜುನನಿಗೆ ಹೇಳಿಕೊಡಲಿ, ಅರ್ಜುನನು ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಲಿ, ಎಲ್ಲ ದಿವ್ಯಾಸ್ತ್ರಗಳನ್ನು ಹೇಳಿಕೊಡಲಿ ಅಂತೇಳಿದರೆ ಎಲ್ಲ ರಹಸ್ಯಾಸ್ತ್ರಗಳನ್ನು, ವಿಶಿಷ್ಟ ಅಸ್ತ್ರಗಳನ್ನು ಎಲ್ಲವನ್ನು ಅರ್ಜುನನಿಗೆ ಕೊಡಲಿ. ಅಂತಹ ಸ್ನೇಹ ದ್ರೋಣ ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ಬೆಳೆಯಲಿ ಅಂತ ಭೀಮಸೇನ ಆಶಿಸಿದ ಕಾರಣ ತಾನು ಎದ್ದು ನಿಲ್ಲಿಲ್ಲ. ನಾ ಅರ್ಜುನವತ್ತು ಚಕಾರ, ನಾ ಚಕಾರ ಅಂದರೆ ಮಾಡಲಿಲ್ಲ, ಅರ್ಜುನವತ್ತು ಅಂತೇಳಿದರೆ ಅರ್ಜುನ ಪ್ರತಿಜ್ಞೆ ಮಾಡಿದಾಗೆ ಭೀಮಸೇನ ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅರ್ಜುನ ಪ್ರತಿಜ್ಞೆ ಮಾಡಲಿ
ಆವಾಗ ಏನಾಗ್ತಾನೆ, ಅರ್ಜುನ ಶ್ರೇಷ್ಠ ಧನುರ್ಧಾರಿ ಆಗ್ತಾನೆ ಅಂತೇಳಿದರೆ ತನಗೆ ತನ್ನದೇ ಜ್ಞಾನಬಲವೂ ಇದೆ, ಬಾಹುಬಲವೂ ಇದೆ, ಅದು ಸಾಕಾಗ್ತದೆ. ಅರ್ಜುನನಿಗೆ ಈ ರೀತಿ ಶ್ರೇಷ್ಠ ಧನುರ್ಧಾರಿ ಆದರೆ ಏನಾಗ್ತದೆ ಅಂತೇಳಿದರೆ, ನಮ್ಮ ಪಕ್ಷ ಅಂತೇಳಿದರೆ ಯಾರೂ ಕೂಡ ನಮಗೆ ದ್ರೋಹ ಮಾಡದಾಗೆ ಆಗ್ತದೆ. ದ್ರೋಹ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಭೀಮಸೇನದವರು ಈ ರೀತಿ ತಿಳ್ಕೊಂಡು ಅಲ್ಲಿಗೆ 41ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇದರಲ್ಲಿ ಅಂತ ಹೇಳಿದರೆ, ಭೀಮಸೇನ ದೇವರು ಸಮಸ್ತಂ ತನ್ನ ಪ್ರತಿಭಾ ಸಾಮರ್ಥ್ಯದಿಂದಲೇ ಪ್ರತಿಭಾಬಲೇನ ಬಲ್ಲವನಾಗಿದ್ದರು. ಅಂದರೆ ಜಾನನ್ ತಮ್ಮನಾದ ಅರ್ಜುನನಲ್ಲಿ ಕನಿಷ್ಠೆ ಅಂದರೆ ಕನಿಷ್ಠ ಬೆರಳಿನಲ್ಲಿ ಮಧ್ಯಮ ಕನಿಷ್ಠ ಬರೋದಿಲ್ಲ ಆ ಥರ. ಸೊ ತಮ್ಮನಲ್ಲಿ ಅಂತ ದ್ರೋಣರಿಗೆ ಅನುಪಮ ಸ್ನೇಹವನ್ನು ಹುಟ್ಟಿಸಿ ಅದ್ವಿತೀಯಂ ಸ್ನೇಹಂ ಕನಿಷ್ಠೆ ದ್ರೋಣಸ್ಯ ಕೃತ್ವ. ದ್ರೋಣಸ್ಯ ಕನಿಷ್ಠೆ ಅಂದರೆ ಅರ್ಜುನನಲ್ಲಿ ಅದ್ವಿತೀಯಂ ಸ್ನೇಹಂ ಕೃತ್ವ, ಅವರದ್ದು ಅತ್ಯಂತ ಉತ್ಕೃಷ್ಟವಾದ ಸ್ನೇಹ ಗುರು ಶಿಷ್ಯರ ಮಧ್ಯದಲ್ಲಿ ಬೆಳೆಯಲಿ, ಅರ್ಜುನನಿಗೆಲ್ಲ ಹೇಳಿಕೊಡಲಿ, ಅರ್ಜುನ ಶ್ರೇಷ್ಠ ಧನುರ್ಧಾರಿ ಆಗಲಿ ಅಂತ ಭೀಮಸೇನದವರಿಗೂ ಮನಸ್ಸಿತ್ತು. ಆದ್ದರಿಂದ ಆ ಅರ್ಜುನನನ್ನು ಸಕಲ ಅಸ್ತ್ರಗಳನ್ನೂ ಬಲ್ಲವನನ್ನಾಗಿ ಸಕಲಾಸ್ತ್ರ ವೇದಿನಂ ಕೃತ್ವ ಅಥವಾ ಕರ್ತುಂ ಮಾಡಲಿಕ್ಕೆ ಅವನಂತೆ ಗುರು ಸೇವೆ ಅಂತೇಳಿದರೆ ಪ್ರತಿಜ್ಞೆ ಮಾಡುವುದಾಗಲಿ ಅಥವಾ ವಿಶೇಷವಾಗಿ ದ್ರೋಣಾಚಾರ್ಯರ ಸೇವೆ ಮಾಡುವುದಾಗಲಿ ಯಾವುದು ಮಾಡಲಿಕ್ಕೆ ಭೀಮಸೇನ ದೇವರು ಹೋಗಲಿಲ್ಲ. ಯಾಕಂತೇಳಿದ್ರೆ ದೇವರಿಗೆ ಅಂಥ ವಿಶೇಷ ಸೇವೆ ಮಾಡುವುದಿದ್ದರೆ ಅದು ಭಗವಂತನಿಗೆ ಮಾತ್ರ, ಇನ್ನು ಯಾರಿಗೂ ಅವರು ವಿಶೇಷವಾದ ಸೇವೆ ಮಾಡುವಂಥ ಅವರಿಗೆ ಆ ಒಂದು ಬಯಕೆಯೇ ಇಲ್ಲ ಭೀಮಸೇನ ದೇವರಿಗೆ. ಆದ್ದರಿಂದ ಭೀಮಸೇನ ದೇವರು ಸೇವೆ ಮಾಡುವುದಿದ್ದರೆ ಅದು ಭಗವಂತನ ಸೇವೆ ಮಾತ್ರ ಅಂತ ಸ್ಪಷ್ಟವಾದ ಅವರಿಗೆ ತಿಳುವಳಿಕೆ ಇರುವ ಕಾರಣ ಗುರುಗಳಿಗೆ ಪ್ರೀತಿ ಹುಟ್ಟಿಸುವಂಥ ಕಾರ್ಯಗಳನ್ನು ಭೀಮ ಅರ್ಜುನನಂತೆ ಮಾಡಲಿಲ್ಲ ಎಂದು ಅರ್ಥ. ಅರ್ಜುನನಿಗೆ ಅಂತಹ ಅವಕಾಶವನ್ನು ನೀಡುವ ಮೂಲಕ ಅವನ ಬಗ್ಗೆ ದ್ರೋಣಾಚಾರ್ಯರಿಗೆ ಗುರುಗಳಿಗೆ ವಿಶೇಷ ಪ್ರೀತಿ ಹುಟ್ಟುವಂತೆ ಮಾಡಿ ಸಕಲ ವಿಧದ ಅಸ್ತ್ರಗಳನ್ನು ಅವರು ಅವನಿಗೆ ಉಪದೇಶಿಸುವಂತಾಗಬೇಕು ಎಂಬುದು ಭೀಮನ ಆ ಕಾರ್ಯದ ಉದ್ದೇಶವಾಗಿತ್ತು ಎಂದು ತಿಳಿಯಬೇಕು. ಭೀಮ ದಿವ್ಯಾಸ್ತ್ರಗಳನ್ನು ದ್ರೋಣನ ಬಳಿ ಕಳಿಯಲಿಲ್ಲ ಅಂತ ಹೇಳಿದರೆ ಬಾಕಿದ್ದವರಿಗೆ ಎಲ್ಲರಿಗೂ ಹೇಳಿಕೊಡುವಾಗ ಆ ಎಲ್ಲ ಅಸ್ತ್ರಗಳನ್ನು ಭೀಮಸೇನ ದೇವರು ಸಹ ಕಲಿತುಕೊಳ್ತಾರೆ ಅಂತೇಳಿದ್ರೆ ಎಲ್ರಿಗೂ ಬಂದದ್ದು ಇದರಲ್ಲಿ ಭೀಮಸೇನ ದೇವರಿಗೂ ಬರ್ತದೆ. ಆದರೆ ಆ ವಿಶಿಷ್ಟವಾದ ಪ್ರೀತಿ ಮತ್ತು ವಿಶಿಷ್ಟವಾದ ಆ ರಹಸ್ಯಮಯವಾದ ಅಸ್ತ್ರಗಳು, ವಿಶಿಷ್ಟ ಅಸ್ತ್ರಗಳು, ಅದು ಕಲೀಲಿಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ. ಭೀಮ ಪೂರ್ಣ ಪ್ರಜ್ಞ ಸಕಲ ಅಸ್ತ್ರಗಳನ್ನು ತನ್ನ ಅಪಾರವಾದ ಸಹಜ ಪ್ರತಿಭೆಯಿಂದಲೇ ಅರಿತಿದ್ದ. ಅಂದರೆ ತನ್ನ ಸಹಜವಾದ ಜ್ಞಾನದಿಂದಲೇ ಎಲ್ಲ ರೀತಿಯ ಜ್ಞಾನ ಕೂಡ ಭೀಮಸೇನ ದೇವರಿಗಿದೆ. ಹಾಗೆ ನಾವು ಮಧ್ವ ವಿಜಯ ಓದುವಾಗ ನೋಡಿದ್ದೇವೆ, ಮಧ್ವಾಚಾರ್ಯರಿಗೆ ಎಲ್ಲ ವಿದ್ಯೆಗಳು ಗೊತ್ತು. ಹಾರುವುದು ಗೊತ್ತು, ಬೀಳುವುದು ಗೊತ್ತು, ಓಡುವುದು ಗೊತ್ತು, ಜಿಗಿಯುವುದು ಗೊತ್ತು, ಈಜುವುದು ಗೊತ್ತು, ಪಾಠನೂ ಗೊತ್ತು. ಎಲ್ಲವೂ ಗೊತ್ತಿರುವವರು ಅಂತ ಹೇಳಿದ್ರೆ ಮಧ್ವಾಚಾರ್ಯರು. ಅದೇ ರೀತಿ ಭೀಮಸೇನ ಕೂಡ ತನ್ನ ಸಹಜ ಸಾಮರ್ಥ್ಯ, ತನ್ನ ಸಹಜವಾದ ಜ್ಞಾನದಿಂದ ಎಲ್ಲವನ್ನೂ ತಿಳಿದಿದ್ದವರಲ್ಲ, ಎಲ್ಲವೂ ತಿಳಿದಿರುವಂಥ ಭೀಮಸೇನ. ಸೊ ಸಕಲಾಸ್ತ್ರಗಳನ್ನು ತನ್ನ ಅಪಾರವಾದ ಸಹಜ ಪ್ರತಿಭೆಯಿಂದಲೇ ಅರಿತಿದ್ದರು. ದ್ರೋಣರ ಉಪದೇಶದ ಅವಶ್ಯಕತೆ ಅವರಿಗೆ ಅಷ್ಟೇನೂ ಇರಲಿಲ್ಲ ಎಂದು ಭಾವ. ಶಸ್ತ್ರಾಸ್ತ್ರಗಳು ಮಾತ್ರವಲ್ಲದೆ ಸಕಲ ವಿದ್ಯೆಗಳು ಕೂಡ ಭೀಮಸೇನ ದೇವರಿಗೆ ಕರತಲಾಮಲಕ ಇದೇ ಶಬ್ದ ಬಂದಿದೆ ಮಧ್ವ ವಿಜಯದಲ್ಲಿ ಕೂಡ ಅಂತ. ಇದು ಶಾಸ್ತ್ರಗಳ ನಿರೂಪಣೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 41ನೇ ಶ್ಲೋಕ ಮುಗಿತು. 42ನೇ ಶ್ಲೋಕ ನೈವಾತಿ ಯತ್ನೇನ ದದರ್ಶ ಲಕ್ಷ್ಯಂ
ಶುಶ್ರೂಷಾಯಾಂ ಪಾತ್ರಮಗ್ರೇ ಕರೋತಿ ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹಂತಿ ಶತ್ರೂನ್ ಕಿಮನೇನ ಚೇತಿ. 42ನೇ ಶ್ಲೋಕ. ಭೀಮಸೇನನು ಅತಿ ಪ್ರಯಾಸದಿಂದ ಲಕ್ಷ್ಯವನ್ನು ಕಾಣುವುದೇ ಇಲ್ಲ. ಅಂದರೆ ಅವನು ಲಕ್ಷ್ಯವೇಧದಲ್ಲಿ ಅತಿಯಾದ ಪ್ರಯತ್ನವನ್ನು ಮಾಡಲಿಲ್ಲ. ದ್ರೋಣಾಚಾರ್ಯರ ಸೇವಾ ವಿಷಯದಲ್ಲಿ ಕೂಡ ಅರ್ಜುನನ್ನು ಮುಂದೆ ಇಟ್ಟುಕೊಂಡು ಅವನಿಂದಲೇ ಸೇವೆಯನ್ನು ಮಾಡಿಸುತ್ತಾನೆ. ತಾನು ತನ್ನ ಭುಜಪರಾಕ್ರಮದಿಂದಲೂ ಶ್ರೀಹರಿ ಅನುಗ್ರಹದಿಂದಲೂ ಶತ್ರುಗಳನ್ನು ಸಂಹರಿಸುತ್ತೇನೆ. ಪ್ರತಿಜ್ಞಾಪೂರ್ವಕವಾಗಿ ಅಸ್ತ್ರಗ್ರಹಣದಿಂದ ನನಗೆ ಏನು ಲಾಭ, ಏನು ಪ್ರಯೋಜನ ಅಂತ ಭೀಮಸೇನ ಯೋಚಿಸುತ್ತಾನೆ. ನಯೇವ ಅತಿಯತ್ನೇನ ದದರ್ಶ ಲಕ್ಷ್ಯಂ ನೈವಾತಿಯತ್ನೇನ ದದರ್ಶ ಲಕ್ಷ್ಯಂ ಶುಶ್ರೂಷಾಯಾಂ ಪಾರ್ಥಂ ಅಗ್ರೇ ಕರೋತಿ ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹನ್ಮಿ ಶತ್ರುನ್ ಕಿಮನೇನ ಚೇತಿ. ಗುರುಗಳ ಸೇವೆ ಅದು ಅರ್ಜುನ ಮಾಡಲಿ, ಎಲ್ಲ ಅರ್ಜುನನಿಗೆ ಕಲಿಸಿಕೊಡಲಿ, ಅರ್ಜುನನಿಗೆ ಎಲ್ಲ ರಹಸ್ಯವಾದ ವಿಶಿಷ್ಟಾಸ್ತ್ರಗಳು ಸಿಗಲಿ. ತನಗೆ ಆದರೆ ಸ್ವಬಾಹುವೀರ್ಯಾತ್, ಬಾಹುಬಲದಲ್ಲಿ ಭೀಮಸೇನನನ್ನು ಕಟ್ಟುವವರೇ ಯಾರೂ ಇಲ್ಲ, ಸಮವೇ ಯಾರಿಲ್ಲ. ಯಾರಿಗೆ? ಬಾಹುಬಲದಲ್ಲಿ ಭೀಮಸೇನ ದೇವರಿಗೆ. ಸ್ವಬಾಹುವೀರ್ಯಾತ್, 3ನೇ ಲೈನು ಅಂತಂದರೆ ನನಗೆ ನನ್ನದೇ ಬಾಹುಬಲ ಇದೆ, ನನ್ನದೇ ಜ್ಞಾನಬಲ ಇದೆ, ನನ್ನದೇ ಭಕ್ತಿ ಇದೆ ಭಗವಂತನ ಮೇಲೆ, ನನಗೆ ಭಗವಂತನ ಪೂರ್ಣ ಅನುಗ್ರಹವೂ ಇದೆ. ಇಷ್ಟೆಲ್ಲ ಇರುವಾಗ ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್, ಭಗವಂತನ ಪ್ರಸಾದ ಅನುಗ್ರಹ ಅನ್ನುವಂಥದ್ದು, ಅಂಥ ಭೀಮಸೇನನಿಗಿರುವಂಥ ಭಕ್ತಿ ಭಗವಂತನಲ್ಲಿ ಸಾಮಾನ್ಯದವರಿಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಕ್ತಿ ಇರುವಂಥ ಭೀಮಸೇನ ದೇವರು. ಸೊ ಅದು ವಾಯುದೇವರ 3 ಅವತಾರದಲ್ಲಿ ಯಾರು ಹನುಮಂತ ಆಗಲಿ, ಭೀಮಸೇನ ಆಗಲಿ, ಮಧ್ವಾಚಾರ್ಯರಾಗಲಿ, ಇವರ ಮನಸ್ಸು ಸದಾ ಭಗವಂತನ ಪಾದಕಮಲದಲ್ಲೇ ಅದು ಅಡ ಇಟ್ಟ ಹಾಗೆ, ಅಂತಹ ಒಂದು ಭಕ್ತಿ ಇರುವಂತಹ ಈ ಭೀಮಸೇನ ದೇವರು ಸ್ವಬಾಹುವೀರ್ಯಾತ್ ಭಗವತ್ ಪ್ರಸಾದಾತ್ ನಿಹನ್ಮಿ ಶತ್ರುನ್, ಯಾರು ಶತ್ರುಗಳಿದ್ದಾರೋ ಅವ್ರನ್ನೆಲ್ಲ ಕೊಂದಾಕಿ ಬಿಡ್ತೇನೆ. ನಿಹನ್ಮಿ ಶತ್ರುನ್ ಕಿಮನೇನ ಚೇತಿ. ಆಮೇಲೆ ನನಗೆ ವಿಶಿಷ್ಟವಾದ ಅಸ್ತ್ರಗಳು ನನಗೆ ಯಾಕೆ ಬೇಕು ಅಂದರೆ ಬೇಡ ಅಂತಲ್ಲ, ಅರ್ಜುನನಿಗೆ ಕಲಿಸಿಕೊಡ್ಲಿ. ಅರ್ಜುನ ಕಲ್ತರೆ ತಾನು ಕಲಿತ ಹಾಗೆ ಯಾವುದೇ, ಯಾಕೆಂದರೆ ಒಂದೇ ಟೀಮ್ ತಾನೆ. ಸೊ ನಿಹನ್ಮಿ ಶತ್ರು, ನಾನು ನನ್ನ ಬಾಹುಬಲದಿಂದಲೇ ಭಗವಂತನ ಪ್ರಸಾದದಿಂದ ಭಗವಂತನ ಅನುಗ್ರಹದಿಂದ ಯಾವ ಶತ್ರುವನ್ನು ಕೊಲ್ಲಬಲ್ಲೆ ನಾನು. ನಿಹನ್ಮಿ ಶತ್ರುನ್, ಹನ್ಮಿ ಅಂತೇಳಿದರೆ ಕೊಂದು ಬಿಡುತ್ತೇನೆ. ಹನ್ಮಿ, ನಮಾಮಿ ಅಂತೇಳಿದಾಗೆ, ನಮಾಮಿ ಅಂದರೆ ನಮಸ್ಕಾರ ಮಾಡ್ತೇನೆ, ಹನ್ಮಿ ಅಂದರೆ ಕೊಂದು ಬಿಡುತ್ತೇನೆ. ಸೊ ಹನ್ಮಿ ಶತ್ರುನ್, ಶತ್ರುಗಳನ್ನು. ಕಿಮ್ ಅನೇನ ಚೇತಿ, ಈ ಎಲ್ಲ ವಿಶಿಷ್ಟ ದಿವ್ಯಾಸ್ತ್ರಗಳನ್ನೆಲ್ಲ ಅರ್ಜುನನಿಗೆ ಹೇಳಿಕೊಡಲಿ. ಅದಕ್ಕೋಸ್ಕರ ನೈವ ಅತಿಯತ್ನೇನ ದದರ್ಶ ಲಕ್ಷ್ಯಂ ಅಂತೇಳಿದ್ರೆ, ಈ ಏನು ಹೇಳಿಕೊಡ್ತಾರೋ ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರು, ಅದರಲ್ಲಿ ಬಹಳ ಅತಿಯತ್ನೇನ, ತುಂಬ ಒಂದು ಇಂಟ್ರೆಸ್ಟು ಅಂತ ಭೀಮಸೇನ ದೇವರು ತೋರಿಸಲಿಲ್ಲ. ನೈವ ಅತಿಯತ್ನೇನ, ಜಾಸ್ತಿ ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ. ಹೇಗಿದ್ದರೂ ಪಟ್ಟದ ಶಿಷ್ಯ ಅರ್ಜುನ. ಸೊ ಅರ್ಜುನ ಸರಿಯಾಗಿ ಕಲ್ತರೆ ಆಯಿತು. ಬಾಕಿದ್ದವರು ಇಂಟ್ರೆಸ್ಟ್ ತೋರಿಸಿದ್ದಾರೋ ತೋರಿಸಲಿಲ್ವೋ ದ್ರೋಣಾಚಾರ್ಯರಿಗೆ ಗೊತ್ತಾಗೋದು ಇಲ್ಲ. ಯಾಕಂದರೆ ಅವರ ಪೂರ್ಣ ಗಮನ ಇರುವುದೆಲ್ಲಿ? ಅರ್ಜುನನಲ್ಲಿ. ಅರ್ಜುನ ಮಾತ್ರ ಸ್ವಲ್ಪನೂ ಏನು ಹೆಚ್ಚು ಕಡಿಮೆ ಆಗದ ಹಾಗೆ ಬಹಳ ಗಮನ ವಹಿಸ್ತಾರೆ ದ್ರೋಣಾಚಾರ್ಯರು. ಆದ್ದರಿಂದ ಭೀಮಸೇನ ಹೆಚ್ಚು ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ. ನೈವ ಅತಿಯತ್ನೇನ ನೈವ, ಇಲ್ಲ ಅಂತ. ಅತಿಯತ್ನ ಅಂದ್ರೇನು? ಬಹಳ ಪ್ರಯತ್ನ ಮಾಡೋದು. ದದರ್ಶ ಲಕ್ಷ್ಯಂ, ಗುರಿ
ಏನಪ್ಪ ಅರ್ಜುನ, ನಿನಗೇನು ಕಾಣ್ತಾ ಇದೆ? ನನಗೆ ಹಕ್ಕಿದ್ದು ಕಣ್ಣು ಮಾತ್ರ ಕಾಣ್ತಾ ಇದೆ. ಅರೆ, ನಮಗೆ ಹಕ್ಕಿಯೇ ಕಾಣುವುದಿಲ್ಲ, ನಿನಗೆ ಹಕ್ಕಿದ್ದು ಕಣ್ಣು ಬೇರೆ ಕಾಣ್ತಾ ಇದೆಯಾ ಅಂತ ಹೇಳ್ಕೊಂಡು ಇದೆಲ್ಲ ಅರ್ಜುನನಿಗೆ ಬಿಟ್ಟಿದ್ದಾರೆ ಭೀಮಸೇನ ದೇವರು. ನೈವ ಅತಿ ಯತ್ನೇನ, ತುಂಬ ಪ್ರಯತ್ನ ಮಾಡಿ, ಲಕ್ಷ್ಯಂ ದದರ್ಶ, ಲಕ್ಷ್ಯವನ್ನು ನೋಡುವಂತಹ ಪ್ರಯತ್ನವಾಗಲಿ ಇದೆಲ್ಲ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಭೀಮಸೇನ ದೇವರು. ಆಮೇಲೆ ಶುಶ್ರೂಷಾಯಾಮ್, ಗುರುಗಳ ಸೇವೆ ಅಂತೇಳಿದರೆ ವಿದ್ಯೆ ಕಲಿಯುವುದು ಮಾತ್ರ ಅಲ್ಲ, ಗುರುಗಳ ಸೇವೆ ಕೂಡ ಮಾಡಬೇಕು. ಆ ಗುರುಗಳ ಸೇವೆಯ ವಿಷಯದಲ್ಲಿ ಕೂಡ ಶುಶ್ರೂಷಾಯಾಮ್ ಪಾರ್ಥಂ ಅಗ್ರೇ ಕರೋತಿ. ಅರೆ ಅರ್ಜುನ, ನೀನು ಅಂತೇಳಿದರೆ ಗುರುಗಳು ಫಸ್ಟಿಗೆ ಅರ್ಜುನ ಬಂದಿದ್ದಾನ ನೋಡ್ತಾರೆ. ಸೇವೆ ಮಾಡೋ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದಲ್ಲಿ ಆಗಲಿ ಗುರುಗಳ ಗಮನ ಅರ್ಜುನನ ಮೇಲೆ. ನೀನು ಮುಂದೆ ನಿಂತುಕೋ ಅಂತ, ಹಿಂದಿಂದ ಭೀಮಸೇನ ದೇವರು. ಸೊ ಮುಂದೆ ಯಾರನ್ನು ಮಾಡ್ತಿದ್ರು? ಪಾರ್ಥಂ ಅಗ್ರೇ ಕರೋತಿ. ಅಗ್ರೇ ಅಂದರೆ ಮುಂದೆ, ಅಗ್ರ ಅಂದರೆ ಮುಂದೆ, ಅಗ್ರಜ ಅಂದರೆ ಮುಂದಿಂದ ಹುಟ್ಟಿದವ, ಅಂದರೆ ಮೊದಲು ಹುಟ್ಟಿದವ, ಅಣ್ಣ ಅಂತ ಅಗ್ರಜ ಅಂದರೆ. ಸೊ ಅಗ್ರೇ ಕರೋತಿ, ಅಗ್ರೇ ಕರೋತಿ ಅಂದರೆ ಮುಂದೆ ಮಾಡಿಬಿಡ್ತಾ ಇದ್ದರು. ಯಾರನ್ನ? ಪಾರ್ಥಂ. ಯಾವ ವಿಷಯದಲ್ಲಿ? ಶುಶ್ರೂಷಾಯಾಮ್, ಗುರುಗಳ ಸೇವೆ ಮಾಡೋದು ಕೂಡ ಅರ್ಜುನನನ್ನು ಮೊದಲು ಮುಂದೆ ಮಾಡಿಬಿಡ್ತಿದ್ರು. ಯಾಕಂದರೆ ಗುರುಗಳ ಎಲ್ಲ ಅನುಗ್ರಹ ಅರ್ಜುನನ ಮೇಲೆ ಬರಲಿ, ಎಲ್ಲ ರಹಸ್ಯಗಳನ್ನು ಅರ್ಜುನನಿಗೆ ತಿಳಿಸಿಕೊಡಲಿ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಭೀಮಸೇನ ದೇವರು ಎಲ್ಲ ಅರ್ಜುನನ ಹತ್ರನೇ ಮಾಡಿಸ್ತಿದ್ರು. ತನ್ನ ತೋಳ್ಬಲದಿಂದಲೂ ಸ್ವಬಾಹು ವೀರ್ಯಾತ್, ಭಗವಂತನ ಪ್ರಸಾದದಿಂದಲೂ ಅನುಗ್ರಹದಿಂದಲೂ ಭಗವತ್ ಪ್ರಸಾದಾತ್ ನಿಹನ್ಮಿ, ಶತ್ರುಗಳನ್ನು ಸದೆಬಡೆಯುವೆ. ಕಿಮ್ ಅನೇನ ಚೇತಿ, ಕಿಮ್ ಅನೇನ, ಇದರಿಂದ ಏನಾಗಬೇಕು ಅಂದರೆ ಈಗ ದ್ರೋಣಾಚಾರ್ಯರು ಕಲಿಸಿಕೊಡ್ತಾ ಇದ್ದಾರಲ್ಲ, ಇದರಿಂದ ಏನು ಕಲಿಸಿಕೊಡ್ತಾರೋ ಅದನ್ನೆಲ್ಲ ಸ್ವೀಕರಿಸ್ತಾರೆ ಭೀಮಸೇನ ದೇವರು. ಅಂದರೆ ವಿಶೇಷ ಪ್ರಯತ್ನ ಮಾಡಿ ಅದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದಕ್ಕೆಲ್ಲ ಅರ್ಜುನ ಇದ್ದಾನೆ, ಅರ್ಜುನ ಶ್ರೇಷ್ಠ ಧನುರ್ಧರ ಮಾಡಿಬಿಡ್ತಾರೆ ಈಗ ದ್ರೋಣಾಚಾರ್ಯರು. ಅವನನ್ನು ಮಾಡಲಿ, ಯಾಕಂತ ಹೇಳಿದ್ರೆ ಮಾಡಬೇಕು, ಅರ್ಜುನ ಎಲ್ಲ ಕಲಿಬೇಕು ಅಂತ ಬಹಳ ಖುಷಿ ಭೀಮಸೇನ ದೇವರಿಗೆ. ಹೀಗೆ ಯೋಚನೆ ಮಾಡಿದ ಭೀಮಸೇನ ದೇವರು ಹೆಚ್ಚು ಪ್ರಯತ್ನದಿಂದ ಅತಿಯತ್ನೇನ ಲಕ್ಷ್ಯಂ ನೈವ ದದರ್ಶ, ಲಕ್ಷ್ಯವನ್ನು ಗುರಿಯನ್ನು ನೋಡುತ್ತಿರಲಿಲ್ಲ. ನೈವ ಇಲ್ಲ, ದದರ್ಶ ಅಂದರೆ ನೋಡುವುದು, ನೋಡಿದ, ದದರ್ಶ. ನೈವ ದದರ್ಶ ಅಂದರೆ ನೋಡ್ತಾ ಇರಲಿಲ್ಲ, ನೋಡಲಿಲ್ಲ. ಸೇವಾ ಕಾರ್ಯದಲ್ಲಿಯೂ ಶುಶ್ರೂಷಾಯಾಮ್ ಪಾರ್ಥಮ್ಯೇವ ಅಗ್ರೇ ಕರೋತಿ, ಅರ್ಜುನನನ್ನೇ ಮುಂದೆ ಮಾಡುತ್ತಾ ಇದ್ದದ್ದು ಅನ್ನುವಂಥದ್ದು. ಸೊ ಅಲ್ಲಿಗೆ ಅಂತೇಳಿದರೆ ಈ ರೀತಿ ಮಾಡ್ತಾ ಇದ್ದರಿಂದ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಪ್ರೀತಿ ಹೆಚ್ಚುತ್ತಾ ಹೋಯಿತು ಅನ್ನುವಂಥದ್ದು. ಸೊ ಅದು ಯಾರಿಗೆ ಬೇಕು? ಭೀಮಸೇನ ದೇವರಿಗೂ ಅದೇ ಬೇಕು, ಅಂದರೆ ಅರ್ಜುನನಿಗೆ ಎಲ್ಲ ಕಲಿಸಿಕೊಡಲಿ ಅನ್ನುವಂಥದ್ದು. ಅಲ್ಲಿಗೆ ಈ 42ನೇ ಶ್ಲೋಕ ಆಯಿತು. 43ನೇ ಶ್ಲೋಕ ಬಯಲಾರೆ. ಸಕಲಾಕ್ಷಿತೀಶ ಪುತ್ರ ದ್ರೋಣ ಸಕಲಾಸ್ತ್ರಾಣ್ಯವಾಪ್ತುಂ ದದೌ ಸತೇಷಾಂ ಪರಮಾಸ್ತ್ರಾಣಿ ವಿಪ್ರೋ ರಾಮ ಅದವಾಪ್ತಾನ್ಯ ಗತಾನಿ ಶಾಂಗೈಃ. 43ನೇ ಶ್ಲೋಕ. ಆಗ ಎಲ್ಲ ರಾಜರ ಪುತ್ರರು ದ್ರೋಣಾಚಾರ್ಯರಿಂದ ಎಲ್ಲ ಅಸ್ತ್ರಗಳನ್ನು ಹೊಂದುವುದಕ್ಕಾಗಿ ಬಂದರು. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾಲದಲ್ಲಿ ಪರಶುರಾಮ ದೇವರಿಂದ ಹೊಂದಲ್ಪಟ್ಟ ಬೇರೆಯವರಿಂದ ತಿಳಿಯಲ್ಪಡದಿರುವ ಅಸ್ತ್ರಗಳನ್ನು ಆ ದ್ರೋಣಾಚಾರ್ಯರು ಆ ರಾಜಕುಮಾರರಿಗೆ ಉಪದೇಶ ಕೊಡುತ್ತಾರೆ. ತದಾ ಸಮೀಯುಃ ಸಕಲಾಕ್ಷಿತೀಶ ಪುತ್ರ ದ್ರೋಣಾತ್ ಸಕಲಾಸ್ತ್ರಾಣಿ ಅವಾಪ್ತುಂ ದದೌ ಸ ತೇಷಾಂ ಪರಮಾಸ್ತ್ರಾಣಿ ವಿಪ್ರಃ ರಾಮದವಾಪ್ತಾನಿ ಅಗತಾನಿ ಚಾನ್ಯೈಃ. ತದಾ ಸಮೀಯುಃ, ಈಯುಃ ಅಂದರೆ ಎಲ್ಲ ಬಂದರು ಅಂತ. ಅರೆ, ಇವರು ಸ್ಟೂಡೆಂಟು ನಿನ್ನೆ ಇರಲಿಲ್ಲ, ಇವತ್ತು ಬಂದಿದ್ದಾರೆ. ಯಾವ ದೇಶದವರು? ನಾನು ಇಂಥ ದೇಶದ ರಾಜನ ಮಗ. ಓ ದೇವ್ರೆ ಅಂತೇಳಿದರೆ ಸೇರ್ತಾನೇ ಇದ್ದಾರೆ.
ಯಾರು ಕಲೀಲಿಕ್ಕೆ, ಯಾಕೆ ದಿವ್ಯಾಸ್ತ್ರ ಹೇಳಿಕೊಡ್ತಾ ಇದ್ದಾರೆ ಅಂತೇಳಿದರೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ ಕ್ಲಾಸಿಗೆ. ತದಾ ಸಮೀಯು, ತದಾ ಆಗ ಈ ದಿವ್ಯಾಸ್ತ್ರಗಳನ್ನು ಕಲಿಸುವಂತಹ ಈ ಸಂದರ್ಭದಲ್ಲಿ ಸಮೀಯು ಅಂತೇಳಿದರೆ ಎಲ್ಲ ಕಡೆಯಿಂದ ಧಾವಿಸಿ ಬಂದರು. ಅಂದರೆ ಸಮ್ಯಕ್ ಅಂತೇಳಿದರೆ ಚೆನ್ನಾಗಿ, ಈ ಯುಹು ಅಂದರೆ ಬಂದರು, ಧಾವಿಸಿಕೊಂಡು ಬಂದರು, ಓಡಿಕೊಂಡು ಬಂದರು, ದೂರದಿಂದ ಬಂದರು. ಸಕಲಾ ಕ್ಷಿತೀಶ ಪುತ್ರಾಹ, ಕ್ಷಿತಿ ಅಂದರೆ ಭೂಮಿ, ಕ್ಷಿತಿ ಈಶ ಅಂದರೆ ಭೂಮಿಯ ಒಡೆಯ ಅಂದರೆ ರಾಜ. ಸೊ ರಾಜ, ಕ್ಷಿತೀಶ ಅಂದರೆ ರಾಜ, ಪುತ್ರಾಹ ಅಂದರೆ ರಾಜಕುಮಾರರುಗಳು. ಸಕಲಾಹ ಎಲ್ಲೆಲ್ಲಿಂದೆಲ್ಲ ಬಂದಿದ್ದಾರೆ, ಎಲ್ಲ ರಾಜಕುಮಾರರುಗಳು ಎಲ್ಲೆಲ್ಲಿ ದೇಶ ಅಂದರೆ ಇಲ್ಲಿ ಇದ್ದಾರೆ. ದ್ರೋಣಾಚಾರ್ಯರ ಹತ್ರ ಮಾತ್ರ ಪಾಠಕ್ಕೆ ಬಂದಿದ್ದಾರೆ. ಎಂಥ ಪಾಠ ಇದು? ಶಸ್ತ್ರಪಾಠ, ದಿವ್ಯಾಸ್ತ್ರಗಳನ್ನು ಕಲಿಸಿಕೊಡ್ತಾ ಇದ್ದಾರೆ. ಸಕಲ ಅಸ್ತ್ರಾಣಿ ಅವಾಪ್ತುಂ, ಯಾಕೆ ಬಂದಿದ್ದಾರೆ? ದ್ರೋಣಾತ್, ದ್ರೋಣಾಚಾರ್ಯರಿಂದ. ಸಕಲ ಅಸ್ತ್ರಾಣಿ ಅವಾಪ್ತುಂ, ಎಷ್ಟಾಗುತ್ತೋ ಅಷ್ಟು ದಿವ್ಯಾಸ್ತ್ರಗಳನ್ನು ಪಡೆದುಕೊಳ್ಳಬೇಕು ಅಂತ. ಸಕಲ ಅಸ್ತ್ರಾಣಿ ಎಲ್ಲ ಅಸ್ತ್ರಗಳನ್ನು ಅವಾಪ್ತುಂ ಪಡೆಯಲು, ಅವಾಪ್ತುಂ ತುಮುನ್ ಪ್ರತ್ಯಯ, ಕರ್ತುಂ ಅಂದರೆ ಮಾಡಲು, ಶ್ರೋತುಂ ಅಂದರೆ ಕೇಳಲು, ದ್ರಷ್ಟುಂ ಅಂದರೆ ನೋಡಲು. ಹಾಗೆ ಅವಾಪ್ತುಂ ಪಡೆಯಲು, ಅವಾಪ್ತುಂ ಅಂದರೆ ಅವಾಪ್ತಿ, ಪಡೆಯಲು, ಅವಾಪ್ತುಂ. ಸೊ ಎಲ್ಲ ರಾಜಕುಮಾರಗಳು ಎಲ್ಲೆಲ್ಲಿಂದಲೂ ಬಂದಿದ್ದಾರೆ ಈ ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರಿಂದ ಕಲೀಲಿಕ್ಕೆ. ದದೌ ಸ ತೇಷಾಂ, ಸ ಅಂದರೆ ಆ ದ್ರೋಣಾಚಾರ್ಯರು, ತೇಷಾಂ ಅಂದರೆ ಅವರುಗಳಿಗೆ, ದದೌ ಕೊಟ್ಟರು, ಏನು? ಪರಮಾಸ್ತ್ರಾಣಿ, ವಿಪ್ರಹ ಅಂದರೆ ಸಾ ವಿಪ್ರಹ, ಆ ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣಾಚಾರ್ಯರು, ರಾಮಾತ್ ಅವಾಪ್ತಾನಿ, ರಾಮಾತ್ ಅವಾಪ್ತಾನಿ ಅಂದರೆ ಪರಶುರಾಮ ದೇವರು ಏನೆಲ್ಲ ಹೇಳಿಕೊಟ್ಟು ಕಳಿಸಿದ್ದಾರೋ ಆ ಎಲ್ಲ ದಿವ್ಯಾಸ್ತ್ರಗಳನ್ನು ಏನು ಮಾಡಿದ್ದಾರೆ? ಈ ಎಲ್ಲ ರಾಜಕುಮಾರರುಗಳಿಗೆ ಹೇಳಿಕೊಟ್ಟಿದ್ದಾರೆ. ಪರಮಾಸ್ತ್ರಾಣಿ, ಪರಮಾಸ್ತ್ರಾಣಿ ಅಂದರೆ ಶ್ರೇಷ್ಠವಾದ ಈ ದಿವ್ಯಾಸ್ತ್ರಗಳನ್ನು ಸ ವಿಪ್ರಹ, ಆ ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣಾಚಾರ್ಯರು, ತೇಷಾಂ ಅಂದರೆ ಅವರಿಗೆ, ದದವು ಕೊಟ್ಟರು. ಸೊ ಎಲ್ಲಿಂದ ಪಡೆದದ್ದು? ರಾಮಾತವಾಪ್ತಾನಿ, ರಾಮ ಅಂದರೆ ಪರಶುರಾಮ ದೇವರು, ಭಗವಂತ ಪರಶುರಾಮರಿಂದ ಅವಾಪ್ತಾನಿ ಪಡೆದ. ಅಗತಾನಿ ಚಾನ್ಯೈಹಿ, ಅಗತಾನಿ ಚ ಅನ್ಯೈಹಿ, ಅನ್ಯೈಹಿ ಅಂದರೆ ಇತರರಿಗೆ, ಅನ್ಯೈಹಿ ಅಗತಾನಿ ಅನ್ಯರ ಕಡೆಗೆ ಯಾವ ದಿವ್ಯಾಸ್ತ್ರದ ಗಾಳಿ ಸಮೇತ ಬೀಸಲಿಲ್ವೋ, ಅಂದರೆ ನನಗದರ ಗಂಧ ಗಾಳಿ ಗೊತ್ತಿಲ್ಲ ಅಂತ, ಅಂದರೆ ಏನು ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಈ ಎಲ್ಲ ಪರಶುರಾಮರಿಂದ ಪಡೆದ ಆ ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರು ಈ ಎಲ್ಲ ರಾಜಕುಮಾರಿಗಳಿಗೆ ಯಾವುದನ್ನು ಕೊಟ್ಟರೋ ಇಷ್ಟು ತನಕ ಅದರ ಗಂಧ ಗಾಳಿ ಕೂಡ ಅವರಿಗೆ ಇರಲಿಲ್ಲ ಅಂತ. ಅಗತಾನಿ, ಅವರ ಹತ್ರ ಅದು ಹೋಗಲೇ ಇಲ್ಲ ಇಷ್ಟು ತನಕ. ಗತಾನಿ ಅಂದರೆ ಹೋಗೋದು, ಅಗತಾನಿ ಅಂದರೆ ಅವರ ಕಡೆ ಹೋಗಲೇ ಇಲ್ಲ, ಅಂದರೆ ಗಂಧ ಗಾಳಿ ಇಲ್ಲ ಅಂತ, ಅಂದರೆ ಅದು ಗೊತ್ತೇ ಇಲ್ಲ ಅಂತ ಗೊತ್ತೇ ಇಲ್ಲದ ಶ್ರೇಷ್ಠವಾದ ದಿವ್ಯಾಸ್ತ್ರಗಳನ್ನು, ಪರಶುರಾಮರಿಂದ ಪಡೆದಂಥ ದಿವ್ಯಾಸ್ತ್ರಗಳನ್ನು ಸಹ ವಿಪ್ರಹ, ಆ ವಿಪ್ರಶ್ರೇಷ್ಠರಾದ ದ್ರೋಣಾಚಾರ್ಯರು, ಪರಮಾಸ್ತ್ರಾಣಿ ಆ ಶ್ರೇಷ್ಠವಾದ ದಿವ್ಯಾಸ್ತ್ರಗಳನ್ನು ತೇಷಾಂ ದದೌ ಅವರಿಗೆ ಕೊಟ್ಟರು. ಅಂದರೆ ವಿಶಿಷ್ಟವಾದದ್ದು, ರಹಸ್ಯಮಯವಾದದ್ದು, ಆಮೇಲೆ ಅವರಿಗೆಲ್ಲ ಹೇಳಿಕೊಡೋದು ಅಂತ ಹೇಳಿದರೆ ಅವರು ಕಲ್ತಿದ್ದಾರೋ ಇಲ್ವೋ ಎಲ್ಲ ಅವರಿಗೆ ಬಿಟ್ಟದ್ದು. ಅರ್ಜುನ ಮಾತ್ರ ಕಲ್ತಿದ್ದಾನೋ ಇಲ್ವೋ ಪೂರ್ತಿ ಗಮನ ಅವನ ಮೇಲೆ ಇಟ್ಟು ಎಲ್ಲ ರಹಸ್ಯಗಳನ್ನು ಅವನಿಗೆ ತಿಳಿಸಿ ಹೇಗೆ ಅಂತೇಳಿದರೆ ಆ ಅಸ್ತ್ರಗಳನ್ನು ಉಪಯೋಗ ಮಾಡಬೇಕು, ಆ ಅಸ್ತ್ರಗಳನ್ನು ಉಪಯೋಗ ಮಾಡುವಾಗ ಅಥವಾ ಕಲಿಯುವಾಗ ಏನೆಲ್ಲ ನೋಡ್ಕೊಳ್ಬೇಕು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಹೇಳಿಕೊಟ್ಟದ್ದು ಅರ್ಜುನನಿಗೆ ಅನ್ನುವಂಥದ್ದು. ಸೊ ಎಲ್ಲಿಯೂ ಕೂಡ ಹೇಳ್ತಾರಲ್ವ, ಯಾವುದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು. ಸೊ ಎರರ್ಸ್ ಆ್ಯಂಡ್ ಒಮಿಷನ್ಸ್ ಅದು ಆಗಬಾರದ ರೀತಿಯಲ್ಲಿ ಒಂದು ಸ್ವಲ್ಪನೂ ತೊಂದರೆ ಆಗಬಾರ್ದು, ಎಲ್ಲವನ್ನೂ ಕಲಿತು ಬಿಡಬೇಕು, ಕರತಲಾಮಲಕಾಗಿ ಬಿಡಬೇಕು ಅರ್ಜುನನಿಗೆ. ಎಲ್ಲ ವಿಶಿಷ್ಟವಾದ ಶ್ರೇಷ್ಠ ದಿವ್ಯಾಸ್ತ್ರಗಳು ಅಂತ ಅವನ ಮೇಲೆ ವಿಶೇಷ ಗಮನವನ್ನು ಇಟ್ಟಿದ್ದಾರೆ. ಅರ್ಜುನನ ಪ್ರಯೋಜನಕ್ಕೋ
ತನ್ನ ಪ್ರಯೋಜನಕ್ಕೋ ಅಂತ ನಮಗೆ ಮಾತ್ರ ಇವುಗುತ್ತದು. ಅದು ಯಾರ ಪ್ರಯೋಜನಕ್ಕೋಸ್ಕರ ದ್ರೋಣಾಚಾರ್ಯರು ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ದ್ರೋಣಾಚಾರ್ಯರು ಕೂಡ ಮಾತು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಯಾರು ನನಗೋಸ್ಕರ ಪ್ರತಿಜ್ಞೆ ಮಾಡ್ತಾರೋ ನಾನು ಅವರನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ ಆ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಬೇಕು. ಎರಡನೇದು ಏನಂತ ಹೇಳಿದ್ರೆ, ಆ ಅರ್ಜುನನು ಈ ರೀತಿ ಶ್ರೇಷ್ಠ ಧನುರ್ಧರ ಆಗುವ ಮೂಲಕ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಬೇಕು ಅನ್ನುವಂಥದ್ದು ಕೂಡ ಅಂಡರ್ಲೈನಲ್ಲಿದೆ. ಅದು ಬಹಳ ಮುಖ್ಯ ಉಂಟಲ್ಲ ಅಂತ. ಸೊ ಅದು ದ್ರೋಣಾಚಾರ್ಯರಿಗೆ ಬಹಳ ಮುಖ್ಯವಾಗಿದೆ. ಅಲ್ಲಿಗೆ ಇವತ್ತು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.